ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯದ ಗಾಂಧಿ ಭವನದಲ್ಲಿ ಶ್ರೀ ಉರಲಿಂಗಪೆದ್ದಿ ಮಹಾಸಂಸ್ಥಾನ ಮಠ ಮೈಸೂರು, ಭಾರತೀಯ ಬೌದ್ಧ ಮಹಾಸಭಾ ಮಂಡ್ಯ ಜಿಲ್ಲೆ, ಕಾಯಕಯೋಗಿ ಫೌಂಡೇಶನ್ ಮಂಡ್ಯ, ರಾಷ್ಟ್ರಕವಿ ಕುವೆಂಪು ವೈಚಾರಿಕ ಪರಿಷತ್ತು ಮಂಡ್ಯ, ಅನ್ನಪೂರ್ಣೇಶ್ವರಿ ನಗರ ಕ್ಷೇಮಾಭಿವೃದ್ಧಿ ಸಂಘ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ವಚನ ಅಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಕೃತಿ ವಚನ ಹೃದಯ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಧಾರವಾಡದ ಶ್ರೀ ಗುರುಬಸವ ಮಹಾಮನೆಯ ಪೂಜ್ಯ ಶ್ರೀ ಬಸವಾನಂದ ಸ್ವಾಮೀಜಿರವರು ವಹಿಸಿದ್ದರು. ಮೈಸೂರಿನ ಶ್ರೀ ಉರಲಿಂಗಪೆದ್ದಿ ಮಹಾಸಂಸ್ಥಾನ ಮಠದ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿರವರು ಕೃತಿ ಬಿಡುಗಡೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತೀಯ ಬೌದ್ಧ ಮಹಾಸಭಾ ಅಧ್ಯಕ್ಷರಾದ ಆಯುಷ್ಮಾನ್ ಬಿ ಅನ್ನದಾನಿರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷರಾದ ಎಂ ಶಿವಕುಮಾರ್, ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ MS ಮಂಜುನಾಥ್, ವಿಶ್ರಾಂತ ಪ್ರಾಂಶುಪಾಲರಾದ ಡಾ SP ಶಂಕರೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಬಸವಣ್ಣ ಹೇಳೋದು ಮೇಲಾಗಿ ನರಕದೆ ಓಲಾಡಲಾಗಲ್ಲ, ಮೇಲಾಗಲ್ಲ ನಿಮ್ಮ ಶರಣರ ಪಾವನ ಪಾದದ ಕೆಳಗೆ ಕೆರವಾಗಿ ಸಂಜೆ ಕೂಡಲ ಸಂಗಮ ದೇವ. ಎಲ್ಲಿ ನಿಮ್ಮ ಶರಣರ ಪಾವನ ಪಾದದ ಕೆಳಗೆ ಕೆರವಾಗಿ ಕೆರ ಗೊತ್ತಲ್ಲ, ಕೆರ ಅಂದ್ರೆ ಏನು? ಇನ್ನೆಷ್ಟು ಆಳಕ್ಕೆ ಹೋಗೋದು ಬಸವಣ್ಣ ಮದುವೆ, ಇನ್ನೆಷ್ಟು ಆಳಕ್ಕೆ ಹೋಗೋದು, ಇನ್ನೆಷ್ಟು ಆಳಕ್ಕೆ ಹೋಗೋದು. ನಿಮ್ಮ ಶರಣರ ಚಮ್ಮಾವಿಗೆ ನನ್ನ ಶಿರಸ್ಸಿಗೆ ಟೋಪಿಯ ಲಿಂಗಾಯತ ತತ್ವ ಹೆಂಗಿದೆ, ಬಸವ ಧರ್ಮ ಹೆಂಗಿದೆ? ಅನುಭವ, ಬಸವಣ್ಣನ ನಾಟಕದ ಅನುಭವ ಅದು ನನಗೆ 22ನೇ ವಯಸ್ಸಿಗೆ ಆಯಿತು. ಲಿಂಗಾನಂದ ಸ್ವಾಮಿ ಪ್ರವಚನ ಬಂದಿದ್ರು ಹಾಸನಕ್ಕೆ. ಆವಾಗ ನಾನು ಹುಡುಕ್ತಾ ಇದ್ದೆ, ಏನು ಸತ್ಯ ಏನು. 1 ವರ್ಷ ಕೆಲಸನೂ ಮಾಡಿದ್ದೆ ಶಿಕ್ಷಕನಾಗಿ. ಯಾಕೋ ಶಿಕ್ಷಣದಾಗ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು. ದೇಶದ ಪರಿಸರ ಚೆನ್ನಾಗಿಲ್ಲ, ರಾಜಕಾರಣ ಚೆನ್ನಾಗಿಲ್ಲ. ಹಾಗಾದ್ರೆ ಚೆನ್ನಾಗಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ನಾನು ಜೀವನದಲ್ಲಿಂದ ಮಾಸ್ಟರ್ ಆಗಿ, ಮೇಸ್ಟರ್ ಅಥವಾ ಲೆಕ್ಚರರ್ ಆಗಿ ಉಳ್ಕೋಬೋದಾಗಿತ್ತು. ಬಸವ ತತ್ವ ಸಿಕ್ಕಿದ್ರಿಂದ ನನಗೆ ಬಹಳ ಮುಖ್ಯವಾಗಿ ಅಂದರೆ ಅನೇಕ ವಚನಗಳ ಪ್ರಭಾವ ಬೀರಿದೆ. ಮಹಾದೇವಿಕನ ಚರಿತ್ರೆ ತರಂಗಿಣಿ ತುಂಬ ಪರಿಣಾಮ ಆಗಿದೆ. ಆದರೆ ಎಲ್ಲದಕ್ಕಿಂತ ಅಂದರೆ ಇಷ್ಟು ಸನ್ಯಾಸ ಮಾರ್ಗವನ್ನು ತಗೊಳ್ಳೋದಕ್ಕೆ ಪ್ರೇರಣೆ ಮಾಡಿದ್ದಂದ್ರೆ ಹಲವು ಪ್ರಭುಗಳ ಒಂದು ವಚನ. ಅದು ನಿಮಗೆಲ್ಲ ಗೊತ್ತಿರಬೇಕು, ಪರಿಚಿತ ವಚನೆ ಇದೆ. ಕೊಟ್ಟ ಕುದುರೆ ನೇರಲಲ್ಲಿದೆ, ಮತ್ತೊಂದು ಕುದುರೆ ಬಯಸುವವರು ವೀರರು ಅಲ್ಲ, ದೇವರು ಅಲ್ಲ. ಇದು ಕಾರಣ 3 ಲೋಕವೆಲ್ಲ ಹಲ್ಲಣ ಹೊತ್ತುಕೊಂಡು ಬಡವರಂತೆ. ಹಲ್ಲಣ ಅಂದರೆ ಜೀನು. ಆ ಕುದುರೆ ಮೇಲೆ ಕುತ್ಕೊಳ್ಳೋಕ್ಕೆ, ಕೆಳಗಡೆ ಕಾಲಿಟ್ಕೊಳ್ಳೋಕ್ಕೆ, ಮತ್ತು ಕೆಳಗಡೆ ಒತ್ತಬಾರ್ದು ಅಂತ ಹೇಳಿ ತಡಿ ಇರ್ತಾರೆ, ತಡಿ ಹಾಕಿರ್ತಾರೆ ಬೆನ್ನ ಮೇಲೆ. ಆ ಕುದುರೆ ಮೇಲೆ ಹಾಕೋ ತಡಿನ ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಅಡ್ಡಾಡ್ತೇನೆ ನನ್ನ ಮನುಷ್ಯ. ಅಲ್ಲಪ್ಪ ದೇವರ ಹಲ್ಲಣ ಅಂದ್ರೆ ಅದು. ಹಲ್ಲಣ ಹೊತ್ತುಕೊಂಡು ಮರಿ 3 ಲೋಕದವರು ಅಂದರೆ ಬಡವರು, ಶ್ರೀಮಂತರು, ಮಧ್ಯಮ ವರ್ಗದವರು ಎಲ್ಲರೂ ಇದ್ದಿದ್ದನ್ನು ಬಿಟ್ಟು ಇಲ್ಲದಕ್ಕೆ ಹಾರೈಸ್ತಾ ಒದ್ದಾಡ್ತಾ ಇದ್ದಾರೆ. ಗುಹೇಶ್ವರರಿಗೆ ನಾನು ಯಾವಾಗ ತಿಳ್ಕೊಳ್ಳೋದು ಅಂತ ಹೇಳಿ ಲಿಂಗಾನಂದ ಸ್ವಾಮಿಗಳು ಅದನ್ನು ಅರ್ಥ ಹೇಳಿದರು.